ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಕಲಾಕೃತಿಯ ಬಗ್ಗೆ ಮಾತಾಡೋಣ. ಆದರೆ ಇದು ಸುಮ್ಮನೆ ಒಂದು ಕಲಾಕೃತಿ ಅಲ್ಲ, ಒಂದು ದೊಡ್ಡ ರಾಷ್ಟ್ರೀಯ ದುರಂತದ ನೋವಿನಿಂದ ಹುಟ್ಕೊಂಡಿರೋದು. ಇದು ಕೇವಲ ಒಂದು ಹಾಡಲ್ಲ, ಬದಲಿಗೆ ನಮ್ಮ ಮಣ್ಣಿಗಾಗಿ ಪ್ರಾಣಕೊಟ್ಟ ವೀರರಿಗೆ ಸಲ್ಲಿಸುವ ಒಂದು ಭಾವನಾತ್ಮಕ ಗೌರವ. ಫೆಬ್ರವರಿ 14, 2019 ಈ ದಿನಾಂಕ ಕೇಳಿದ ತಕ್ಷಣ ಒಂಥರ ಮನಸ್ಸು ಭಾರ ಆಗುತ್ತೆ ಅಲ್ವಾ? ಒಂದು ಕ್ಷಣ ಎಲ್ಲ ಸ್ತಬ್ಧವಾದ ಹಾಗೆ ಆಗುತ್ತೆ. 40 ಇದೊಂದು ನಂಬರ್ ಅಷ್ಟೇ ಅಲ್ಲ, ಇದು ಪುಲ್ವಾಮಾ ದಾಳಿಯಲ್ಲಿ ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟ ವೀರ CRPF ಯೋಧರ ಕಥೆ. ಈ ಒಂದೇ ಸಂಖ್ಯೆ ಸಾಕು ಆ ಘಟನೆಯ ತೀವ್ರತೆ ಎಷ್ಟಿತ್ತು ಅಂತ ನಮಗೆ ಅರ್ಥ ಆಗೋಕೆ. ಸರಿ, ಅಂತಹ ಒಂದು ದುಃಖದ ದಿನವನ್ನ ನಮ್ಮ ದೇಶ ಹೇಗೆ ನೆನಪಲ್ಲಿಟ್ಕೊಂಡಿದೆ? ನೋವನ್ನೇ ಒಂದು ಶಕ್ತಿಯಾಗಿ ಬದಲಾಯಿಸೋ ಕಲೆಯ ಮೂಲಕ. ಹಾಗಾದರೆ ಆ ಕಲಾತ್ಮಕ ಅಭಿವ್ಯಕ್ತಿ ಏನದು, ಅದರ ಒಳಗೆ ಏನಿದೆ ಅಂತ ನೋಡೋಣ ಬನ್ನಿ. ಹೌದು, ನೋಡಿ, ಎಷ್ಟೇ ದೊಡ್ಡ ದುರಂತ ಆದರೂ ಮಾತುಗಳು ಸಾಲ್ದೇ ಇದ್ದಾಗ ಕಲೆ ಮಾತಾಡೋಕೆ ಶುರು ಮಾಡುತ್ತೆ. ಈ ಹಾಡು ಕೂಡ ಹಾಗೇನೆ. ಇಡೀ ದೇಶದ ದುಃಖ, ಗೌರವ, ಹೆಮ್ಮೆ ಎಲ್ಲವನ್ನೂ ಒಂದೇ ದಾರದಲ್ಲಿ ಪೋಣಿಸಿದ ಹಾಗೆ ಇದೆ. ಈಗ ನಾವು ಆ ಹಾಡಿನ ಸಾಲುಗಳನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಾದ್ರೆ ಆ ಶ್ರದ್ಧಾಂಜಲಿಯ ಹೃದಯ ಅಂತಾನೆ ಹೇಳಬಹುದಾದ ಪ್ರತಿಯೊಬ್ಬರ ಮನಸ್ಸನ್ನು ತಟ್ಟಿದ ಆ ಸಾಲುಗಳು ಯಾವುವು? ಬನ್ನಿ ನೋಡೋಣ. ಹಾಯ್ ಮೇರಿ ಜಮೀನ್ ಅಫ್ಸೋಸ್ ನಹಿ ಜೋ ತೆರೆ ಲಿಯೇ 100 ದರ್ದ್ ಸಹೆ. ಅಂದ್ರೆ, ಓ ನನ್ನ ತಾಯ್ನಾಡೆ, ನಿನ್ಗೋಸ್ಕರ 100 ನೋವುಗಳನ್ನ ಸಹಿಸ್ಬೇಕಾಗಿ ಬಂದ್ರೂ ನನ್ಗೇನೂ ಬೇಜಾರಿಲ್ಲ. ನೋಡಿ, ಈ ಸಾಲ್ಗಳಿದೆಯಲ್ಲ, ಯಾವುದೇ ಪಶ್ಚಾತ್ತಾಪ ಇಲ್ಲದೆ ದೇಶಕ್ಕಾಗಿ ಏನನ್ನ ಬೇಕಾದ್ರೂ ಸಹಿಸೋಕೆ ರೆಡಿ ಇರೋ ಸೈನಿಕನ ಮನಸ್ಥಿತಿಯನ್ನ ಎಷ್ಟು ಅದ್ಭುತವಾಗಿ ಹಿಡಿದಿಟ್ಟಿದೆ. ಆಮೇಲೆ ಬರೋದು, ಮೆಹಫೂಜ್ ರಹೆ ತೆರಿಯಾನ್ ಸದಾ, ಚಾಹೆ ಜಾನ್ ಮೇರಿ ಯೇ ರಹೆ ನಾ ರಹೆ. ನನ್ನ ಪ್ರಾಣ ಇದ್ರೂ ಸರಿ, ಹೋದ್ರೂ ಸರಿ, ಆದ್ರೆ ನಿನ್ನ ಗೌರವಕ್ಕೆ ಯಾವತ್ತೂ ಧಕ್ಕೆ ಬರಬಾರ್ದು. ಇದೊಬ್ಬ ಯೋಧ ತನ್ನ ದೇಶಕ್ಕೆ ಕೊಡೋ ಒಂದು ಅಂತಿಮ ಪ್ರಮಾಣವಚನ ಇದ್ದಾಗೆ. ಇಲ್ಲಿ ವೈಯಕ್ತಿಕ ಅಸ್ತಿತ್ವಕ್ಕಿಂತ ದೇಶದ ಘನತೆಯೇ ದೊಡ್ಡದು ಅನ್ನೋ ಭಾವನೆ ಸ್ಪಷ್ಟವಾಗಿ ಕಾಣುತ್ತೆ. ತೇರಿ ಮಿಟ್ಟಿ ಮೇ ಮಿಲ್ ಜಾವಾ, ಗುಲ್ ಬನ್ಕೆ ಮೇ ಖಿಲ್ ಜಾವಾ. ನಿನ್ನ ಮಣ್ಣಲ್ಲೇ ನಾನು ಒಂದಾಗಿ ಒಂದು ಹೂವಿನ ಹಾಗೆ ಮತ್ತೆ ಅರಳಬೇಕು. ಎಂಥ ಅದ್ಭುತವಾದ ಕಲ್ಪನೆ ಇದು. ಬಹುಶಃ ಈ ಹಾಡಿನ ಅತ್ಯಂತ ಶಕ್ತಿಶಾಲಿ ರೂಪಕ ಅಂದ್ರೆ ಇದೇನೆ. ಇದು ತ್ಯಾಗ ಅಂದ್ರೆ ಎಲ್ಲವೂ ಮುಗಿತು ಅಂತ ಹೇಳಲ್ಲ, ಬದಲಿಗೆ ಪ್ರಕೃತಿಯಲ್ಲಿ ಒಂದಾಗಿ ಮತ್ತೆ ಹುಟ್ಟಿ ಬರುವ ಒಂದು ಸುಂದರ ಪ್ರಕ್ರಿಯೆ ಅಂತ ತೋರಿಸುತ್ತೆ. ಸರಿ, ಇಷ್ಟು ಪವರ್ಫುಲ್ ಆಗಿರೋ ಈ ಪದಗಳ ಹಿಂದಿರೋ ಆಳವಾದ ಯೋಚನೆಗಳು, ಆ ಭಾವನೆಗಳ ಸಂಘರ್ಷವನ್ನ ಇನ್ನೂ ಸ್ವಲ್ಪ ಹತ್ರದಿಂದ ನೋಡೋಣ ಬನ್ನಿ. ಈ ಸ್ಲೈಡ್ನಲ್ಲಿರೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕಡೆ ಒಬ್ಬ ಯೋಧ ಕೊಡೋ ವೈಯಕ್ತಿಕ ಬೆಲೆ ಅಂದ್ರೆ ಅವನ ಜೀವದ ತ್ಯಾಗ. ಇನ್ನೊಂದು ಕಡೆ ಅವನು ರಕ್ಷಿಸಕ್ ಹೊರಟಿರೋ ರಾಷ್ಟ್ರದ ಶಾಶ್ವತ ಆದರ್ಶ. ಈ ಎರಡರ ನಡುವೆ ಆತ ಯಾವಾಗ್ಲೂ ರಾಷ್ಟ್ರದ ಗೌರವವನ್ನೇ ಆಯ್ಕೆ ಮಾಡ್ತಾನೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಮುಖ್ಯವಾದ ವಿಷಯ ಅಂದ್ರೆ, ತೇರಿ ಮಿಟ್ಟಿ ಮೇ ಮಿಲ್ ಜಾವಾ ಅನ್ನೋದು ಕೇವಲ ಸಾವಿನ ಬಗ್ಗೆ ಮಾತಾಡ್ತಿಲ್ಲ. ಇದೊಂದು ಪರಂಪರೆ ಮತ್ತು ಪುನರ್ಜನ್ಮದ ಬಗ್ಗೆ ಇರೋ ಒಂದು ಗಹನವಾದ ಹೇಳಿಕೆ. ಅಂದ್ರೆ, ಹುತಾತ್ಮರ ತ್ಯಾಗ ವ್ಯರ್ಥ ಆಗಲ್ಲ, ಅದು ಈ ಮಣ್ಣಲ್ಲೇ ಹೊಸ ಚೈತನ್ಯವಾಗಿ ಮತ್ತೆ ಹುಟ್ಕೊಳ್ಳುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ. ಈ ಹಾಡು ಒಬ್ಬ ಸೈನಿಕನ ಪ್ರತಿಜ್ಞೆಯ ಭಾವನಾತ್ಮಕ ಪಯಣವನ್ನ 3 ಹಂತಗಳಲ್ಲಿ ನಮ್ಮ ಮುಂದೆ ಇಡುತ್ತೆ. ಮೊದಲನೇದು, ದೇಶಕ್ಕಾಗಿ ಯಾವುದೇ ನೋವನ್ನ ಸಹಿಸೋಕೆ ಸಿದ್ಧತೆ. ಎರಡನೇದು, ಪ್ರಾಣವನ್ನೇ ಪಣಕ್ಕಿಡೋ ಅಂತಿಮ ತ್ಯಾಗ. ಮತ್ತು 3ನೇ ಹಂತ, ಆ ಮಣ್ಣಲ್ಲೇ ಲೀನವಾಗಿ ರೂಪಾಂತರಗೊಂಡು ಅಮರನಾಗುವುದು. ಕೊನೆಯದಾಗಿ, ಈ ಥರದ ಒಂದು ಕಲಾಕೃತಿ ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಶಾಶ್ವತ ಪರಿಣಾಮ ಬೀರುತ್ತೆ, ನಮ್ಮೆಲ್ಲರ ನೆನಪಿನಲ್ಲಿ ಅದರ ಪಾತ್ರವೇನು, ಅದನ್ನ ನೋಡೋಣ. ಒಂದು ಸಮಾಜ ತನ್ನ ಇಡೀ ಸಮುದಾಯದ ದುಃಖವನ್ನ ಹೇಗೆ ನಿಭಾಯಿಸುತ್ತೆ, ತನ್ನ ವೀರರ ತ್ಯಾಗವನ್ನ ಹೇಗೆ ಮುಂದಿನ ಪೀಳಿಗೆಗೂ ನೆನಪಿರುವಂತೆ ಮಾಡುತ್ತೆ? ಈ ಪ್ರಶ್ನೆಗಳಿಗೆ ಉತ್ತರ ಕಲೆ. ಇದೇ ಕಲೆ ವೈಯಕ್ತಿಕ ನಷ್ಟವನ್ನ ಇಡೀ ದೇಶದ ಹೆಮ್ಮೆಯ, ತ್ಯಾಗದ, ಮತ್ತೆಂದೂ ಮುಗಿಯದ ಪ್ರೀತಿಯ ಕಥೆಯಾಗಿ ಬದಲಾಯಿಸುತ್ತೆ. ಸೊ ಈ ಹಾಡುಗಳು ಕೇವಲ ದುಃಖಿಸಲಿಕ್ಕೆ ಮಾತ್ರ ಅಲ್ಲ, ಬದಲಿಗೆ ಹುತಾತ್ಮರ ನೆನಪನ್ನ ನಮ್ಮ ದೇಶದ ಅಸ್ಮಿತೆಯ ಒಂದು ಭಾಗವಾಗಿ ಶಾಶ್ವತವಾಗಿ ಉಳಿಸಲಿಕ್ಕಾಗಿ ಹುಟ್ಟುಕೊಳ್ತವೆ. ಇತ್ನಿ ಸಿ ಹೈ ದಿಲ್ ಕಿ ಆರ್ಜೂ, ತೇರಿ ಮಿಟ್ಟಿ ಮೇ ಮಿಲ್ ಜಾವಾ, ಗುಲ್ ಬನ್ಕೆ ಮೇ ಖಿಲ್ ಜಾವಾ. ಈ ಸಾಲುಗಳು ಕೇವಲ ಒಂದು ಆಸೆ ಅಲ್ಲ, ಇದು ಒಂದು ಭರವಸೆ. ತ್ಯಾಗ, ಸ್ಮರಣೆ ಮತ್ತು ನವಚೈತನ್ಯದ ಈ ಭರವಸೆಯ ಚಿತ್ರಣದೊಂದಿಗೆ ಈ ಹಾಡು ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಶಾಶ್ವತವಾದ ಪ್ರೇರಣೆಯನ್ನ ಬಿಟ್ಟು ಹೋಗುತ್ತೆ.